ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ಅಕ್ಟೋಬರ್ ತಿಂಗಳ 27ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷದ ದ್ವಿತೀಯ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆ 11 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 56 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ, ಇದು ಮಧ್ಯಾಹ್ನ 12 ಗಂಟೆ 47 ನಿಮಿಷದವರೆಗೆ ಇರುವಂಥದ್ದು. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ, ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 35 ನಿಮಿಷದಿಂದ 3 ಗಂಟೆ 3 ನಿಮಿಷದವರೆಗೆ. ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ 10 ಗಂಟೆ 39 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 15 ನಿಮಿಷದಿಂದ 7 ಗಂಟೆ 43 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10 ಗಂಟೆ 12 ನಿಮಿಷದಿಂದ 10 ಗಂಟೆ 57 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 41 ನಿಮಿಷದಿಂದ 3 ಗಂಟೆ 26 ನಿಮಿಷದವರೆಗೆ ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೂ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11 ಗಂಟೆ 42 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥದ್ದು ಈ ದಿನ ರಾತ್ರಿ 12 ಗಂಟೆ 57 ನಿಮಿಷದಿಂದ ರಾತ್ರಿ 2 ಗಂಟೆ 27 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಹಾಗಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿರುವಂಥ ದಿನ. ಹಾಗೆ ಒಂದು ಜ್ಞಾನಕ್ಕೆ ಪಾಂಡಿತ್ಯ ಸಂಪಾದನೆ ಆಗಬೇಕು ಅಥವಾ ಒಂದು ಭಾಗ್ಯೋದಯ ಆಗಬೇಕು ಅಂದರೂ ಕೂಡ ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿ ಈ ದಿನ ನಿಮ್ಮ ನೆಚ್ಚಿನ ಗುರುಗಳ ಆರಾಧನೆಯನ್ನು ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುವುದರ ಜೊತೆಗೆ ಧನಪ್ರಾಪ್ತಿ ಕೂಡ ಆಗುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಗೌರವವನ್ನು ಕೂಡ ನೀವು ಸಂಪಾದನೆ ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನದಲ್ಲಿ ಜ್ಞಾನಕ್ಕೆ, ಪಾಂಡಿತ್ಯಕ್ಕೆ, ಭಾಗ್ಯಕ್ಕೆ, ಧರ್ಮಕ್ಕೆ, ಗೌರವಕ್ಕೆ, ಸಂಪತ್ತಿಗೆ, ಶ್ರದ್ಧೆಗೆ ಕಾರಕನಾಗಿರುವಂಥ ಗುರು ತಮ್ಮೆಲ್ಲರಿಗೂ ಕೂಡ ಅನುಗ್ರಹವನ್ನುಂಟು ಮಾಡಲಿ. ಹಾಗೆ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಲಿ ಅಂತ ಹೇಳಿ ಗುರುವನ್ನು ಪ್ರಾರ್ಥನೆ ಮಾಡ್ತಾ, ಇನ್ನು ಈ ದಿನ ಇರುವಂತಹ ಗುರುಹೊರ ಇದನ್ನು ಸ್ವಲ್ಪ ಗಮನಿಸಬೇಕು ನೀವು. ಇದು ಈ ದಿನ ಬೆಳಗ್ಗೆ 6 ಗಂಟೆ 9 ನಿಮಿಷದಿಂದ 7 ಗಂಟೆ 8 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 1 ಗಂಟೆ 2 ನಿಮಿಷದಿಂದ 2 ಗಂಟೆ 1 ನಿಮಿಷದವರೆಗೆ. ಹಾಗೆ ರಾತ್ರಿ
7 ಗಂಟೆ 59 ನಿಮಿಷದಿಂದ 9 ಗಂಟೆಯವರೆಗೆ ಗುರುಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಶನಿಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5 ಗಂಟೆ 8 ನಿಮಿಷದಿಂದ 6 ಗಂಟೆ 9 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ 1 ಗಂಟೆ 2 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 58 ನಿಮಿಷದಿಂದ ರಾತ್ರಿ 7 ಗಂಟೆ 59 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ರವಿಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲತೆ ಇರುವಂಥ ದಿನ. ಇನ್ನು ವಿಶೇಷವಾಗಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಈ ರವಿಹೋರ ಚೆನ್ನಾಗಿದೆ. ಹಾಗಾಗಿ ಈ ರವಿಹೋರ ಈ ದಿನ ಬೆಳಿಗ್ಗೆ 8 ಗಂಟೆ 7 ನಿಮಿಷದಿಂದ 9 ಗಂಟೆ 6 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 3 ಗಂಟೆಯಿಂದ 3 ಗಂಟೆ 59 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 1 ನಿಮಿಷದಿಂದ ರಾತ್ರಿ 11 ಗಂಟೆ 2 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಶುಕ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೂ ಕೂಡ ಈ ಶುಕ್ರಹೋರ ಸಮಯ ಬಹಳ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ನೀವು ಮಾಡುವಂಥ ಪ್ರಯತ್ನ 100ಕ್ಕೆ 100ರಷ್ಟು ಪ್ರತಿಫಲವನ್ನು ಕೊಡುತ್ತೆ. ಜೊತೆಗೆ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ಶುಕ್ರಹೋರ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ 10 ಗಂಟೆ 5 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆಯಿಂದ 4 ಗಂಟೆ 58 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 2 ನಿಮಿಷದಿಂದ 12 ಗಂಟೆ 3 ನಿಮಿಷದವರೆಗೆ ಶುಕ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂಥ ಬುಧಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲಿ ಯಾವುದೇ ದಾಖಲೆ ಪತ್ರಗಳನ್ನು ಸಹಿ ಮಾಡುವಂಥದ್ದು, ಯಾವುದೇ ಒಂದು ಪ್ರಮುಖವಾದಂಥ ಡಿಸಿಷನ್ಸನ್ನು ತೆಗೆದುಕೊಳ್ಳುವಂಥದ್ದು, ಯಾವುದೇ ಒಂದು ಕಮಿಟ್ಮೆಂಟ್ಗೆ ಸಹಿ ಹಾಕುವಂಥದ್ದು ಅಥವಾ ಒಪ್ಕೊಳ್ಳುವಂಥದ್ದು, ಇಂತಹ ಸಂದರ್ಭಗಳು ಬಂದರೆ ಈ ಬುಧಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 5 ನಿಮಿಷದಿಂದ 11 ಗಂಟೆ 4 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 58 ನಿಮಿಷದಿಂದ 5 ಗಂಟೆ 57 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 3 ನಿಮಿಷದಿಂದ ರಾತ್ರಿ 1 ಗಂಟೆ 4 ನಿಮಿಷದವರೆಗೆ ಬುಧಹೋರ ಇರುವಂಥ ಸಮಯ. ಇದನ್ನು ನೀವು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವ ವಿಧದ್ದು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಂಡು ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಹೊರದಲ್ಲಿ ಕೆಲಸವನ್ನು ಆರಂಭ ಮಾಡಿ. ಇದು ಒಳ್ಳೆಯ ಮುಹೂರ್ತ. ಹಾಗಾಗಿ ನಿಮ್ಮ ಕೆಲಸಗಳು ನಿಮ್ಮ ನಿರೀಕ್ಷೆಯಂತೆ ಫಲವನ್ನು ಕೊಡಬೇಕಾದ್ರೆ ಈ ಒಳ್ಳೆಯ ಮುಹೂರ್ತದಲ್ಲಿ ಕೆಲಸವನ್ನು ಆರಂಭ ಮಾಡುವಂಥದ್ದು ಬಹಳ ಬಹಳ ಮುಖ್ಯ. ಹಾಗಾಗಿ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಿಂದ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿದ್ರೆ ನಿಮ್ಮ ಕೆಲಸ ಯಶಸ್ವಿಯಾಗತ್ತೆ. ಹಾಗಾಗಿ ಬಂಧುಗಳೇ, ಈ ದಿನ ಗುರುವಿನ ಮಾರ್ಗದರ್ಶನದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಕೂಡ ಯಶಸ್ವಿ ಆಗಲಿ ಅಂತ ಹೇಳ್ತಾ, ನೆನ್ನೆ ತಾನೇ ಬಲಿಪಾಡ್ಯಮಿ ಮುಗಿದಿದೆ. ಹಾಗೆ ಈ ದೀಪಾವಳಿ 5 ದಿನಗಳ ಹಬ್ಬ ಅಂತ ಹೇಳಿದ್ರೆ, ಮೊದಲನೇ ದಿನ ನೀರು ತುಂಬೋ ಹಬ್ಬ ಆದರೆ, 2ನೇ ದಿನ ನರಕ ಚತುರ್ದಶಿ, ಇನ್ನು 3ನೇ ದಿನ ಅಮಾವಾಸ್ಯೆ ಇರುವಂಥ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು, ಇನ್ನು 4ನೇ ದಿನ ಬಲಿಪಾಡ್ಯಮಿ ಇರುತ್ತೆ. ಈ 5ನೇ ದಿನ ಏನಿದೆ ಇದನ್ನು ಸೋದರ ಬಿದಿಗೆ ಅಂತ ಹೇಳಿ ಕರೀತಾರೆ. ಇದರ ಮಹತ್ವ ಬಹಳ ವಿಶೇಷವಾಗಿ ಇರುವಂಥದ್ದು. ಅದರ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ನೋಡೋಣ. ಈ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 2ನೇ ದಿನ ದ್ವಿತೀಯ, ಈ ದಿನದಂದು ಸಹೋದರರು ವಿವಾಹಿತರಾದಂತಹ ಸಹೋದರಿಯರ ಮನೆಗೆ ಹೋಗಿ ಭೋಜನವನ್ನು ಸ್ವೀಕರಿಸುವಂಥದ್ದು ಇಂದಿನ ದಿನದ ವಿಶೇಷ. ಹಾಗಾಗಿ ಈ ಯಮದ್ವಿತೀಯ ಅಂತ ಹೇಳಿ ಈ ದಿನವನ್ನು ಕರೆಯುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಯಮಧರ್ಮರಾಜ ತನ್ನ ಸಹೋದರಿಯಾದಂತಹ ಯಮಿಯ ಮನೆಗೆ ಹೋಗಿ, ಯಮಿ ಅಂತ ಹೇಳಿದ್ರೆ ಸೂರ್ಯ ಮತ್ತು ಸಂಜ್ಞಾದೇವಿಯರ ಪುತ್ರಿ, ಇವಳ ಮನೆಗೆ ಹೋಗಿ ಅಲ್ಲಿ ಸಹೋದರಿ ನೀಡಿದಂತಹ ಆತಿಥ್ಯವನ್ನು ಸ್ವೀಕರಿಸಿ ಅವಳನ್ನು ಅನುಗ್ರಹ ಮಾಡ್ತಾನೆ ಯಮ. ಹಾಗಾಗಿನೇ ತನ್ನ ಸಹೋದರಿ ನೀಡಿದಂತಹ ಭೋಜನವನ್ನು ಸ್ವೀಕರಿಸಿ ಸಂತೃಪ್ತನಾದಂತಹ ಯಮ ಈ ದಿನದ ಕುರುಹಾಗಿ ಯಾವುದಾದ್ರೂ ಒಂದು ವರವನ್ನು ಕೇಳು ಅಂತ ಹೇಳಿ ತಂಗಿಗೆ ಹೇಳ್ತಾನೆ. ಆ ಸಂದರ್ಭದಲ್ಲಿ ತಂಗಿ, ನನಗೆ ಯಾವುದೇ ವರ ಬೇಡ, ಪ್ರತಿ ವರ್ಷ ಇದೇ ರೀತಿ ನಮ್ಮ ಮನೆಗೆ ನೀನು ಬರ್ತಾ ಇರು ಅಂತ ಹೇಳಿ ಯಮನನ್ನು ಕೋರಿಕೊಳ್ತಾಳೆ. ಅವಳ ಕೋರಿಕೆಯನ್ನು ಮನ್ನಿಸಿ ಅವಳಿಗೆ ಮತ್ತೆ ಎಲ್ಲ ಸಹೋದರರಿಗೂ ಕೂಡ ಒಂದು ವರವನ್ನು ಕೊಡ್ತಾನೆ. ಅಂದರೆ ಯಾರು ಕಾರ್ತಿಕ ಶುದ್ಧ ದ್ವಿತೀಯದಂದು ಅಣ್ಣ ತಮ್ಮಂದಿರನ್ನು ಕರೆಸಿ ಅವರಿಗೆ ಆತಿಥ್ಯವನ್ನು ನೀಡ್ತಾರೋ, ಭೋಜನವನ್ನು ನೀಡ್ತಾರೋ, ಆ ಸಹೋದರಿಯ ಮನೆಯಲ್ಲಿ ಭೋಜನ ಸ್ವೀಕರಿಸಿದಂತಹ ಸಹೋದರನಿಗೆ ದೀರ್ಘಾಯಸ್ಸನ್ನ
ಯಮರಾಜ ಅನುಗ್ರಹಿಸ್ತಾನೆ ಅನ್ನುವಂಥದ್ದು. ಹಾಗೆ ಸಹೋದರನಿಗೆ ಭೋಜನವಿತ್ತಂತಹ ಸಹೋದರಿಗೆ ವೈಧವ್ಯ ಪರಿಹಾರವಾಗತ್ತೆ ಅನ್ನುವಂಥದ್ದನ್ನು ಕೂಡ ಯಮಧರ್ಮರಾಜ ಹೇಳಿದ್ದಾನೆ. ಆದ್ದರಿಂದಲೇ ಅಣ್ಣ ತಮ್ಮಂದಿರಿಗೆ ದೀರ್ಘಾಯಸ್ಸು ಉಂಟಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಯಮದ್ವಿತೀಯವನ್ನು ಆಚರಣೆ ಮಾಡ್ತಾರೆ. ಹಾಗೆ ಈ ದಿನ ಯಮಧರ್ಮರಾಜನಿಗೆ ಅರ್ಘ್ಯವನ್ನು ಕೊಡುವಂಥ ಒಂದು ಸಂಪ್ರದಾಯ ಕೂಡ ಕೆಲವರು ಇಟ್ಕೊಂಡಿದ್ದಾರೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಹಿರಿಯರು ಹೇಳೋ ಪ್ರಕಾರ ಹೇ ಹಿ ಮಾರ್ಥಾಂಡಜ ಪಾಶಹಸ್ತ ಯಮಾಂತಕ ಲೇಖಕ ದರಾಮರೇಶ ಭಾತೃದ್ವಿತೀಯಾಕೃತ ದೇವಪೂಜಾಂ ಗೃಹಾಣಚಾರ್ಘ್ಯಂ ಭಗವಾನ್ ನಮಸ್ತೆ ಅಂತ ಹೇಳ್ತಾರೆ. ಅಂದರೆ ಎಲೆ ಸೂರ್ಯದೇವನ ಮಗನಾದಂತಹ ಯಮನೇ, ನೀನು ಕೈಯಲ್ಲಿ ಹಗ್ಗವನ್ನು ಅಂದರೆ ಯಮಪಾಶವನ್ನು ಧರಿಸ್ಕೊಂಡಿರ್ತೀಯ, ಯಮ ಅಂತ ಹೇಳಿ ಕರೀತಾರೆ. ಹಾಗೆ ಅಂತಕ ಅಂತ ಕೂಡ ಕರೆಯುವಂಥದ್ದಿದೆ. ಮನುಷ್ಯರ ಕರ್ಮಗಳ ಲೇಖಕ, ಭೂವಾಸಿಗಳಿಗೂ ಕೂಡ ದೇವಲೋಕವಾಸಿಗಳಿಗೂ ಅಧಿಕಾರಿ ಅಂತ ಹೇಳಿ ನಿನ್ನನ್ನು ಕರೆದಿದ್ದಾರೆ. ಆದ್ದರಿಂದ ಈ ಭಾತೃದ್ವಿತೀಯದ ದಿನ ನಾನು ಮಾಡಿರುವಂತಹ ದೇವಪೂಜೆಯನ್ನು ಸ್ವೀಕಾರ ಮಾಡಿ ಪೂಜಾವಸಾನ ಕಾಲದಲ್ಲಿ ನಾನು ಕೊಡುವಂಥ ಪ್ರಸನ್ನಾರ್ಘ್ಯವನ್ನು ಸ್ವೀಕರಿಸು ಅಂತ ಹೇಳಿ ತಂಗಿ ಕೇಳಿಕೊಳ್ಳುವಂಥ ಒಂದು ವಿಶೇಷ ಪ್ರಸಂಗ ಆಚರಣೆಯಲ್ಲಿ ಇರುವಂಥದ್ದು. ಹಾಗಾಗಿನೇ ಈ ದಿನ ಯಮಧರ್ಮರಾಜನಿಗೆ ಅರ್ಘ್ಯವನ್ನು ಕೊಟ್ಟು ಸಹೋದರರಿಗೆ ಅತಿಥಿ ಸತ್ಕಾರದ ರೀತಿಯಲ್ಲಿ ಊಟೋಪಚಾರಗಳನ್ನು ಮಾಡುವಂಥದ್ದು ಇದೆ. ಇನ್ನು ನಾಳೆಯ ದಿನ ಸಹೋದರರು ತಮ್ಮ ಸಹೋದರಿಯರನ್ನ ಅವರ ಪತಿಯ ಜೊತೆ ತವರಿಗೆ ಬಂದು ಭೋಜನವನ್ನು ಸ್ವೀಕರಿಸು, ಆತಿಥ್ಯವನ್ನು ಸ್ವೀಕರಿಸು ಅಂತ ಹೇಳಿ ಕೇಳಿಕೊಳ್ಳುವಂಥ ಒಂದು ಸಂಪ್ರದಾಯ ಕೂಡ ಇದೆ. ಹಾಗಾಗಿ ಈ ದೀಪಾವಳಿ ಹಬ್ಬದಲ್ಲಿ ಹಲವು ಸಡಗರಗಳ ನಡುವೆ ಈ ಯಮದ್ವಿತೀಯ ಕೂಡ ಆಚರಣೆಯಲ್ಲಿದೆ. ಇದನ್ನು ಈಗಲೂ ಕೂಡ ಕೆಲವರು ಅನುಸರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಸಹೋದರಿಯರ ಮನೆಗೆ ನೀವು ಹೋಗ್ಲಿಕ್ಕಾಗದೇ ಇದ್ದರೆ ದೂರದಿಂದಲೇ ನಿಮ್ಮ ಒಡಹುಟ್ಟಿದ ಸಹೋದರಿಯರನ್ನ ಅಭಿನಂದಿಸಿ ಆಶೀರ್ವಾದ ಮಾಡಿ. ಹಾಗೆ ಸಹೋದರಿಯ ಮನೆಗೆ ಹೋಗುವಂತಹ ಒಂದು ಯೋಗ ಇರುವಂಥವರು ಯಾವುದಾದ್ರೂ ಒಂದು ಪುಟ್ಟ ಉಡುಗೊರೆಯನ್ನು ಕೊಡಿ. ಜೊತೆಗೆ ಸಿಹಿ ತಿಂಡಿಯನ್ನು ಕೂಡ ನಿಮ್ಮ ಸಹೋದರಿಗೆ ಕೊಟ್ಟು ಅವರ ಆತಿಥ್ಯವನ್ನು ಸ್ವೀಕರಿಸಿ. ಇದರಿಂದ ನಿಮ್ಮ ಬಂಧನಗಳು, ಇದರಿಂದ ನಿಮ್ಮ ಅಣ್ಣ ತಂಗಿಯ ಬಂಧನ ಏನಿದೆ ಅದು ಗಟ್ಟಿಯಾಗತ್ತೆ. ಹಾಗೆ ಈ ದಿನ ಕೂಡ ಎಣ್ಣೆ ಸ್ನಾನವನ್ನು ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಜೊತೆಗೆ ಮುತ್ಸಂಜೆಯಲ್ಲೇ ಹೆಚ್ಚು ಹೆಚ್ಚು ದೀಪಗಳನ್ನು ಈ ದಿನ ಹೊತ್ತಿಸಬೇಕು ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗೆ ಈ ದಿನ ವಿಶೇಷವಾಗಿ ತುಳಸಿ ಪೂಜೆ ಆರಂಭ ಆಗುತ್ತೆ. ಇದು ಮುಂದಿನ ಉತ್ಥಾನ ದ್ವಾದಶಿಯವರೆಗೂ ಕೂಡ ತುಳಸಿ ಪೂಜೆ ಪ್ರತಿನಿತ್ಯ ನಡೆಯುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಸಂಕಲ್ಪದಂತೆ ನಿಮ್ಮ ಕೆಲಸ ಕಾರ್ಯಗಳು ನೆರವೇರಲಿ. ಅದಕ್ಕಾಗಿ ಗುರುವಿನ ಆಶೀರ್ವಾದ, ಭಗವಂತನ ಅನುಗ್ರಹ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದ ಬಗ್ಗೆ ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಶನಿಯ ವಕ್ರತ್ಯಾಗದ ಹಿನ್ನೆಲೆಯಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯ ಫಲಗಳು ಉಂಟಾಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಶನಿಗ್ರಹ ಅಕ್ಟೋಬರ್ 23ರಿಂದ ಮಕರ ರಾಶಿಯಲ್ಲಿ ನೇರ ಚಲನೆಯನ್ನು ಆರಂಭ ಮಾಡಿದೆ. ಅಂದರೆ ಶನಿ ವಕ್ರತ್ಯಾಗವನ್ನು ಮಾಡಿದೆ. ಇದರಿಂದ 2023 ಜನವರಿ 17ನೇ ತಾರೀಕಿನವರೆಗೆ ಶನಿ ನೇರ ಚಲನೆಯಲ್ಲಿಯೇ ಸಾಗುವಂಥದ್ದಿದೆ. ಅಲ್ಲದೆ ಈ ಸಮಯದಲ್ಲಿ ಶನಿ ಮಂಗಳನ ನಕ್ಷತ್ರವಾದಂಥ ಧನಿಷ್ಠ ನಕ್ಷತ್ರದಲ್ಲಿ ಉಳ್ಕೊಳ್ತಾನೆ. ಇದು ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ಶನಿ ಮತ್ತು ಮಂಗಳ ಪರಸ್ಪರ ದ್ವೇಷದ ಭಾವನೆಯನ್ನು ಹೊಂದಿರುವಂಥದ್ದು. ಈ ರೀತಿಯಾಗಿ ಶನಿ ಮತ್ತು ಈ ಮಂಗಳ ಅಥವಾ ಕುಜನ ಅಶುಭ ಯೋಗ ರೂಪುಗೊಳ್ಳುತ್ತೆ. ಹಾಗಾಗಿ ಇದರ ಬಗ್ಗೆ ಕೆಲವು ವಿಚಾರಗಳನ್ನು ನೋಡೋಣ. ಹಾಗೆ ಶನಿಯ ಚಲನೆ ಬಹಳ ವಿಶೇಷವಾಗಿರುವಂಥದ್ದು. ನವಗ್ರಹಗಳಲ್ಲೇ ಅತ್ಯಂತ ಮಂದಗ್ರಹ, ನಿಧಾನವಾಗಿ ಚಲಿಸುವಂತಹ ಗ್ರಹ ಅಂತ ಹೇಳಿದ್ರೆ ಶನಿ. ಹಾಗಾಗಿ ಒಂದು ಭಚಕ್ರವನ್ನು ಸುತ್ತಲಿಕ್ಕೆ ಶನಿಗೆ 30 ವರ್ಷಗಳು ಬೇಕು. ಇನ್ನು ನೈಸರ್ಗಿಕ ಕುಂಡಲಿಯ ಮೇಷರಾಶಿಗೆ ಇದು 10ನೆಯ ಕರ್ಮಭಾವವಾಗುತ್ತೆ. ಈ ಶನಿದೇವರು ಈ ಸಂದರ್ಭದಲ್ಲಿ ಮಕರ ರಾಶಿಯಲ್ಲಿ ಇರುವಂಥದ್ದನ್ನು ನಾವು ನೋಡಿದಾಗ, ಇನ್ನು ಅದೆಷ್ಟೋ ಬಾರಿ ಶನಿ ತನ್ನ ಭ್ರಮಣೆಯಲ್ಲಿ ಬಂದಿರುವಂಥದ್ದು ಇದೆ. ಮೇಷರಾಶಿಯವರಿಗೆ ವಿಶೇಷವಾಗಿ ಹೇಳುವಂಥದ್ದು ಏನಂದರೆ, ಇಲ್ಲಿ ಶನಿದೇವರು ನಿಮ್ಮ ರಾಶಿಗೆ ಬರಲಿಕ್ಕೆ 30 ವರ್ಷಗಳು ಬೇಕಾಗತ್ತೆ ಒಮ್ಮೆ ಬಂದು ಹೋದ ಮೇಲೆ. ಹಾಗಾಗಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಶನಿಯು 3ನೆಯ ಸಲ ಮಕರ ರಾಶಿಗೆ 3ನೇ ಬಾರಿ ಪ್ರವೇಶ ಮಾಡೋದನ್ನು ನೋಡಬೇಕು ಅಂತ ಹೇಳಿದ್ರೆ 90 ವರ್ಷಗಳಾಗುತ್ತೆ. ಇನ್ನು 4ನೇ ಬಾರಿ ಏನಾದರೂ ಅದೇ ರಾಶಿಗೆ ಬರಬೇಕು ಅಂತ ಹೇಳಿದ್ರೆ 120 ವರ್ಷಗಳು ಬೇಕಾಗತ್ತೆ. ಅಷ್ಟು ಆಯಸ್ಸು ಮನುಷ್ಯನಿಗೆ ಬೇಕು. ಹಾಗಾಗಿ 3 ಬಾರಿಗೆ ಸಾಮಾನ್ಯವಾಗಿ
90 ವರ್ಷವಾದರೂ ಕೂಡ ಆಯಸ್ಸು ಇರಬೇಕು. ಏಕೆಂದರೆ ಒಂದು ಸಲ ಶನಿ ಒಂದು ಸುತ್ತನ್ನು ಹಾಕಲಿಕ್ಕೆ ತೆಗೆದುಕೊಳ್ಳುವಂಥ ಒಂದು ಕಾಲಾವಧಿ 30 ವರ್ಷಗಳು. ಹಾಗಾಗಿ ಮಕರ ರಾಶಿಯಲ್ಲಿ ಮತ್ತೆ ಶನಿದೇವರು ಬರಬೇಕು ಅಂದರೆ 30 ವರ್ಷಗಳ ನಂತರದಲ್ಲಿ. ಹಾಗೆ 12 ರಾಶಿಗಳನ್ನು ಸುತ್ತಲಿಕ್ಕೆ 30 ವರ್ಷಗಳು ಬೇಕು ಅಂತ ಹೇಳಿದ್ರೆ ಶನಿ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಇರ್ತಾನೆ. ಇಲ್ಲಿ ಬೇರೆ ಗ್ರಹಗಳಿಗೆ ಹೋಲಿಸಿದ್ರೆ ಶನಿ ನಿಧಾನವಾಗಿ ಚಲಿಸುವಂಥವನು. ಆದ್ದರಿಂದಲೇ ಈ ಗ್ರಹವನ್ನು ಮಂದ ಅಂತ ಹೇಳಿ ಕರೀತಾರೆ. ಇಲ್ಲಿ ಮಂದ ಅಂತ ಹೇಳಿದ್ರೆ ಶನಿ, ಶನಿ ಅಂತ ಹೇಳಿದ್ರೆ ನಿಧಾನ ಅನ್ನುವಂಥ ಅರ್ಥ ಇದೆ. ಇನ್ನು ಶನಿಯನ್ನ ದಿನೇಶಾತ್ಮಜ ಅಂತ ಹೇಳಿ ಕರೀತಾರೆ. ಅಂದರೆ ರಾತ್ರಿ ಪಿತೃಕಾರಕತ್ವ ಶನಿಗೆ ಇರುತ್ತೆ. ಇನ್ನು ರವಿಯ ಮಗ ಈ ಶನಿ. ಆದರೂ ಕೂಡ ರವಿ ಮತ್ತು ಶನಿ ಪರಸ್ಪರ ಶತ್ರುಭಾವದಲ್ಲೇ ಇರ್ತಾರೆ. ಇನ್ನು ಶನಿಯನ್ನ ಯಮಾಗ್ರಜಂ ಅಂತ ಹೇಳಿ ಕರೆದಿದ್ದಾರೆ. ಅಂದರೆ ಯಮಧರ್ಮರಾಜನ ಅಣ್ಣ ಶನಿ. ಹಾಗೆ ಮರಣದ ಸೂಚಕ ಶಕ್ತಿ ಇವನಲ್ಲಿ ಇರೋದ್ರಿಂದ ಕೂಡ ಯಮಾಗ್ರಜಂ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಈ ಶನಿಯ ಗುಣಗಳನ್ನು ನಾವು ಪರಿಗಣನೆ ಮಾಡಿದಾಗಲೇ ಶನಿಯನ್ನ ಯಮ ಅಂತ ಹೇಳಿ ಕರಿಬೋದು. ಯಮ ಅಂತ ಹೇಳಿದ್ರೆ ಇಲ್ಲಿ ನಿಯಾಮಕ ಅಂತ ಹೇಳಿ, ಅವನಿಗೆ ಅಣ್ಣ ಅಂತ ಹೇಳಿದ್ರೆ ಯಮನಿಗೆ ಆದೇಶವನ್ನು ನೀಡುವಂಥವನು ಅನ್ನುವಂಥ ಒಂದು ಅರ್ಥ ಬರುತ್ತೆ. ಹಾಗಾಗಿ ಶನಿಯನ್ನ ಯಮಾಗ್ರಜಂ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಶನಿಯನ್ನ ಪಾಪಗ್ರಹ ಅಂತ ಹೇಳಿ ಕೆಲವರು ಕರೀತಾರೆ. ಏಕೆಂದರೆ ಇಲ್ಲಿ ಪಾಪ ಅಂತ ಹೇಳಿದ್ರೆ ಅನ್ಯಾಯ ಮಾಡುವಂಥವನು ಅನ್ನುವಂಥ ಅರ್ಥ ಅಲ್ಲ, ಬದಲಾಗಿ ದುಷ್ಕರ್ಮಗಳಿಗೆ ಪ್ರಾಯಶ್ಚಿತ್ತವನ್ನು ವಿಧಿಸುವಂಥವನು ಶನಿ. ಹಾಗಾಗಿನೇ ಒಂದು ರೀತಿಯಲ್ಲಿ ನ್ಯಾಯಾಧೀಶನಂತೆ ಶನಿ ಇರ್ತಾನೆ. ಹಾಗಾಗಿ ಶನಿಚಾರವನ್ನು ಗಂಭೀರವಾಗಿ ಪರಿಗಣನೆ ಮಾಡ್ತಾರೆ. ಏಕೆಂದರೆ ಈ ಗೋಚಾರದ ಚಂದ್ರ ಆಗಲಿ ಅಥವಾ ಕುಂಡಲಿಯಲ್ಲಿ ಚಲಿಸುವಂತಹ ಶನಿ ಆಗಲಿ ಬಹಳ ವಿಶೇಷವಾಗಿ ಪರಿಗಣಿಸಲ್ಪಡುವಂಥದ್ದು. ಇನ್ನು ಶನಿ ಯಮಸ್ವರೂಪಿ ನ್ಯಾಯಾಧೀಶನಾಗಿ ಕರ್ತವ್ಯವನ್ನು ನಿರ್ವಹಿಸುವಂಥವನು. ಅವನಿಗೆ ನ್ಯಾಯ ತೀರ್ಮಾನ ಮಾಡುವಂತಹ ಹಕ್ಕಿದೆ. ಹಾಗಾಗಿ ಮಕರದ ಮೊದಲ 10 ಡಿಗ್ರಿ ಸಂಚಾರದಲ್ಲಿ ಅನೇಕ ಮತಾಂತರ ವಧೆಯನ್ನು, ಉನ್ನತ ವ್ಯಕ್ತಿಗಳ ಬಂಧನ ಆಗುವಂಥದ್ದಾಗಲಿ ಅಥವಾ ಅವರಿಗೆ ಕಳಂಕ ಬರುವಂಥದ್ದಾಗಲಿ ಸರ್ವೇ ಸಾಮಾನ್ಯವಾಗಿರುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ತಲ್ಲಣಗಳು ಇರುವಂಥ ಸಂದರ್ಭ ಕೂಡ. ಹಾಗೆ ಅನಿರೀಕ್ಷಿತವಾದ ತಿರುವುಗಳನ್ನು ಈ ಶನಿ ಕೊಡ್ತಾನೆ ಈ ಮಕರ ರಾಶಿಯಲ್ಲಿ ಇರುವಂಥ ಸಂದರ್ಭದಲ್ಲಿ. ಇನ್ನು ವಿಶೇಷವಾಗಿ ಪರಸ್ಪರ ದ್ವೇಷ ವೈಷಮ್ಯಗಳು ಹೆಚ್ಚಾಗುವಂಥದ್ದು, ಒಂದು ಯುದ್ಧದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂಥದ್ದು ಕೂಡ ಇದೆ. ಇನ್ನು ಕೆಲವರ ಬಂಧನ ಆಗಲಿ, ಕೆಲವರ ವಧೆ, ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂಥದ್ದು, ಕೆಲವರಿಗೆ ಅನಿರೀಕ್ಷಿತವಾದ ಹಿನ್ನಡೆಗಳು ಉಂಟಾಗುವಂಥದ್ದು, ಹಣಕಾಸಿನ ನಷ್ಟ, ವ್ಯಾಪಾರ ವ್ಯವಹಾರಗಳಲ್ಲಿ ನಿಧಾನವಾದಂಥ ಪ್ರಗತಿ, ಇವೆಲ್ಲ ಕೂಡ ಶನಿದೇವರ ಈ ನೇರ ಚಲನೆಯ ಪ್ರಭಾವದಿಂದ ಆಗುವಂಥದ್ದು. ಹಾಗೆ ಮಕರ ಸ್ವಕ್ಷೇತ್ರ ಆಗಿರುವಂಥದ್ದು ಶನಿದೇವರಿಗೆ. ಈ ಕಾರಣದಿಂದ ಪರಿಸರ ಹಸಿರಾಗಿರುತ್ತೆ. ಹಾಗೆ ಅತಿವೃಷ್ಟಿಯಾಗುವಂಥದ್ದು, ಕೆಲವು ಕಡೆ ಹೆಚ್ಚು ಮಳೆ ಬೀಳುವಂಥದ್ದು ಇದೆ. ಯಾಕೆಂದರೆ ಪರಿಸರವನ್ನು, ಮರ ಗಿಡಗಳನ್ನು ಹಸಿರಾಗಿರಿಸಬೇಕು ಅಂತ ಹೇಳಿದ್ರೆ ನೀರು ಬಹಳ ಮುಖ್ಯವಾಗುತ್ತೆ. ಹಾಗಾಗಿನೇ ಪರಿಸರ ಹಸಿರಾಗಿರುತ್ತೆ. ಇನ್ನು ಇದು ಪೃಥ್ವಿ ತತ್ವ ರಾಶಿ ಆಗಿರೋದ್ರಿಂದ ಈ ಪೃಥ್ವಿಯಲ್ಲಿ ಭೂಕಂಪನಗಳಾಗಲಿ ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ನೈಸರ್ಗಿಕ ವಿಕೋಪಗಳಾಗಲಿ ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಶನಿದೇವರು ಮಕರ ರಾಶಿಯಲ್ಲಿ ತನ್ನ ನೇರ ಚಲನೆಯನ್ನು ಆರಂಭ ಮಾಡಿದಾಗ ಕೆಲವು ರಾಶಿಯವರ ಮೇಲೆ ವಿಶೇಷ ಪ್ರಭಾವ, ಪರಿಣಾಮಗಳು ಉಂಟಾಗುತ್ತೆ. ಅದನ್ನು ಬಹಳ ವಿವರವಾಗಿ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇಲ್ಲಿ ಮೇಷರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ, 10ರ ಸ್ಥಾನದಲ್ಲಿ. ಹಾಗಾಗಿ ಹಣದ ಅಭಾವ ಸ್ವಲ್ಪ ಮಟ್ಟಿಗೆ ಕಾಡುವಂಥದ್ದು ಇದೆ. ಹಾಗೆ ಅಂತ ಹೇಳಿ ಹಣವೇ ಸರ್ವನಾಶ ಆಗುವಂಥದ್ದಲ್ಲ, ಹಣಕಾಸಿನ ಕೊರತೆ ಕಂಡು ಬರುತ್ತೆ. ಆದ್ದರಿಂದ ಯಾವುದೇ ದೊಡ್ಡ ಮಟ್ಟದ ಯೋಜನೆಯನ್ನು ಹಾಕ್ಕೊಳ್ಬೇಡಿ. ಇನ್ನು ಸೌಭಾಗ್ಯದ ವೃದ್ಧಿಗಾಗಿ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಬೇಕು. ಹಾಗೆ ನಾಳಿನ ಒಂದು ಲಾಭಕ್ಕಾಗಿ ಈ ದಿನದ ಒಂದು ಬಂಡವಾಳ ಹೂಡಿಕೆ ಅನ್ನುವಂಥ ಅರ್ಥದಲ್ಲಿ ನೀವು ಹಣಕಾಸಿನ ಪರಿಸ್ಥಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಖರ್ಚು ವೆಚ್ಚಗಳು ಹೆಚ್ಚಾದರೂ ಕೂಡ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ವೃಷಭ ರಾಶಿಯವರಿಗೆ ಈವರೆಗೆ ಪಟ್ಟಿರುವಂಥ ಕಷ್ಟಗಳಿಂದ ಮುಕ್ತಿ ಸಿಕ್ಕತ್ತೆ. ಏಕೆಂದರೆ ಧನಸ್ಥಾನದಲ್ಲಿ ಶನಿ ಇದ್ದಾಗ 9ರಲ್ಲಿ ವಿಶೇಷವಾದ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಹಾಗೆ ಧರ್ಮಸ್ಥಾನ ಆಗಿರೋದ್ರಿಂದ ಈ 9ರ ಸ್ಥಾನ ನಿಮ್ಮನ್ನು ವ್ಯಾವಹಾರಿಕವಾಗಿ ಉತ್ತುಂಗಕ್ಕೆ ಶನಿ ಕೊಂಡೊಯ್ಯುವಂಥ ಸಾಧ್ಯತೆಗಳಿದೆ. ಹಾಗೆ ಕೆಲವರು ಅಡ್ಡ ಮಾರ್ಗವನ್ನು ಹಿಡಿಯುವಂಥ ಒಂದು ಪ್ರೇರೇಪಣೆ ನಿಮಗೆ ನೀಡಬಹುದು. ಹಾಗಾಗಿ ಅಂತಹ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು ಈ ಸಂದರ್ಭದಲ್ಲಿ. ಇನ್ನು ಮಿಥುನ ರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಇದ್ದಾನೆ. ಇದು ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂಥದ್ದು.
ಹಾಗಾಗಿ ಅಪಾಯಕಾರಿಯಾದಂತಹ ಸಂಚಾರವನ್ನು ನೀವು ಅವಾಯ್ಡ್ ಮಾಡಬೇಕು. ಹಾಗೆ ವ್ಯವಹಾರದಲ್ಲಿ ನಷ್ಟ ಜೊತೆಗೆ ನಿಷ್ಠುರ ಇದನ್ನು ಕೂಡ ಅನುಭವಿಸಬೇಕಾಗತ್ತೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಅವಮಾನಗಳು ಅಪಮಾನಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗೋದ್ರಿಂದ, ಅದರಲ್ಲೂ ಜಾತಕದಲ್ಲೇ ಶನಿ ಏನಾದರೂ ಇದ್ದಿದ್ರೆ ಅದರ ಅಪಾಯ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಕರ ರಾಶಿಯಲ್ಲಿ ಶನಿ ಇರೋದ್ರಿಂದ ನೀವು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಪ್ರಯಾಣವನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಇರಲ್ಲ. ಇನ್ನು ವಿಶೇಷವಾಗಿ ವ್ಯವಹಾರದಲ್ಲಿ ಸಮಸ್ಯೆಗಳು ಉಂಟಾಗತ್ತೆ. ಕೈಗೆ ಬಂದದ್ದು ಬಾಯಿಗಿಲ್ಲ, ಆ ರೀತಿಯಲ್ಲಿ ಇನ್ನೇನು ಎಲ್ಲವೂ ಸರಿ ಹೋಯಿತು ಅನ್ನುವಾಗ ಏನೋ ಒಂದು ಅವಘಡ ಸಂಭವಿಸುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ನಿರಾಸೆ, ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ತೀವ್ರ ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು 7ರ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳು ಉಂಟಾಗುವಂಥದ್ದಿದೆ. ಇನ್ನು ಕುಟುಂಬಸ್ಥರ ಆರೋಗ್ಯ ಕೂಡ ಬಹಳ ಮುಖ್ಯವಾಗುತ್ತೆ ನಿಮಗೆ. ಏಕೆಂದರೆ ಅವರು ಅನಾರೋಗ್ಯದಿಂದ ಇದ್ದರೆ ನಿಮಗೆ ಕೈಕಾಲು ಓಡಲ್ಲ. ಹಾಗಾಗಿ ಎಲ್ಲರನ್ನೂ ಕೂಡ ಆರೋಗ್ಯದ ದೃಷ್ಟಿಯಲ್ಲಿ ಕಾಪಾಡಿಕೊಳ್ಳುವಂಥ ಒಂದು ಜವಾಬ್ದಾರಿ ನಿಮಗಿದೆ. ಇನ್ನು ಸಿಂಹ ರಾಶಿಯವರಿಗೆ 6ರಲ್ಲಿ ಶನಿಯ ನೇರ ಸಂಚಾರ ನಡೀತಾ ಇದೆ. ಇದರಿಂದ ಸ್ವಜನರಿಂದಲೇ ನಿಷ್ಠುರವನ್ನು ಅನುಭವಿಸುವಂಥದ್ದು ಇದೆ. ನೋಡಿ, ನೀವೇ ಸಾಕಿರುವಂಥ ಅಥವಾ ನೀವು ಗಮನಿಸಿರುವಂಥ ವ್ಯಕ್ತಿಗಳೇ, ಮಕ್ಕಳಾಗಲಿ ಯಾರೇ ಆಗಲಿ, ಅವರೇ ನಿಮ್ಮ ಎದುರು ನಿಂತು ಮಾತಾಡುವಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಜಗಳ, ಕದನಗಳು, ಮನಸ್ತಾಪಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ನಿಮ್ಮ ಸ್ನೇಹ ಏನಿದೆ ಅದು ಮತ್ತೆ ಚಿಗುರೊಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದು ಒಳ್ಳೆಯ ಫಲವನ್ನು ನೀಡುವಂಥ ಕಾಲ ಇದು. ಇನ್ನು ಕನ್ಯಾ ರಾಶಿಯವರಿಗೆ ವೃಥ ಕಾಲಹರಣ ಆಗುವಂಥದ್ದು, ಟೈಮಿನ ಒಂದು ಬೆಲೆ ಅನ್ನುವಂಥದ್ದು ನೀವು ಮರ್ತೋಗೋ ಸಾಧ್ಯತೆ ಇದೆ. ಹಾಗೆ ಅನಗತ್ಯ ಹೇಳಿಕೆಗಳನ್ನು ಕೊಟ್ಟೆ ಸಮಸ್ಯೆಯ ಸುಳಿಗೆ ಸಿಕ್ಕಿ ಹಾಕಿಕೊಳ್ಳುವಂಥದ್ದು ಇದೆ. ಹಾಗಾಗಿ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳು, ಅಪರಾಧಗಳು ಇದು ನಿಮ್ಮನ್ನು ಸಂಕಷ್ಟಕ್ಕೆ ಒಳಪಡಿಸುತ್ತೆ. ಅದರಲ್ಲೂ ಈ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾನೆ. ಇದರಿಂದ ಮಕ್ಕಳಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು, ಹಾಗೆ ಹೇಳಿಕೆ, ಪ್ರತಿ ಹೇಳಿಕೆ, ವಾದ ವಿವಾದ ಮಕ್ಕಳ ಜೊತೆ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಮನಸ್ತಾಪಗಳು ಮಕ್ಕಳೊಟ್ಟಿಗೆ ಆಗುವಂಥದ್ದಿದೆ. ಹಾಗೆ ಆರೋಗ್ಯದ ಮೇಲೂ ಕೂಡ ಇದು ದುಷ್ಪರಿಣಾಮವನ್ನು ಬೀರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ತುಲಾ ರಾಶಿಯವರಿಗೆ ಚತುರ್ಥ ಶನಿ, ಸುಖಕ್ಕೆ ಹಾನಿಯಾಗುವಂಥದ್ದು. ಹಾಗೆ ನೆಮ್ಮದಿಯಿಂದ ಇರೋಣ ಅಂತ ಅಂದ್ಕೊಂಡ್ರೂ ಕೂಡ ಸುಮ್ಮನೆ ಒಂದು ಪರಿಸ್ಥಿತಿ ಕೈಮೀರಿ ಹೋಗುವಂಥದ್ದಾಗತ್ತೆ. ಹಾಗಾಗಿ ವಾದ ಪ್ರತಿವಾದ ಚರ್ಚೆಗಳು ಪ್ರತಿದಿನ ಇರುವಂಥದ್ದು ಈ ಸಂದರ್ಭದಲ್ಲಿ. ಆದರೆ ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ ಇದನ್ನು ಅವಾಯ್ಡ್ ಮಾಡ್ಕೊಳ್ಬೋದು. ಹಾಗಾಗಿ ನಿಮಗೆ ಇರುವಂಥ ಅಹಂ ಆಗಲಿ ಅಥವಾ ನಾನು ಯಾರಿಗೇನು ಕಡಿಮೆ ಅನ್ನುವಂತಹ ಹಠದ ಸ್ವಭಾವ ಏನಾದರೂ ಇದ್ದರೆ ಇಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಇದು ನೆಮ್ಮದಿಗೆ ಭಂಗ ತರುವಂಥ ಪ್ರಸಂಗಗಳು. ಹಾಗೆ ಶನಿಯ 3ನೇ ದೃಷ್ಟಿ 6ನೇ ಮನೆಗಿರೋದ್ರಿಂದ ಶತ್ರುಗಳಿಂದ ಲಾಭ ಕೂಡ ಇದೆ. ಏಕೆಂದರೆ ಶತ್ರುಗಳು ಏನೋ ಮಾಡಲಿಕ್ಕೆ ಹೋಗಿ ನಿಮಗೆ ಅದು ಅನುಕೂಲವಾದಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪಮಟ್ಟಿನ ಲಾಭವನ್ನು ಪಡ್ಕೊಳ್ಳಿಕ್ಕೂ ಕೂಡ ಅವಕಾಶಗಳಿದೆ. ಇನ್ನು ವೃಶ್ಚಿಕ ರಾಶಿಯವರು ನಿಮ್ಮ ಸಾಧನೆಯ ಮೇಲೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಹಾಗಾಗಿ 3ರ ಸ್ಥಾನದಲ್ಲಿ ಶನಿ ಇದ್ದಾಗ ಕೀರ್ತಿ ಸ್ಥಾನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಂದ ಹೆಚ್ಚಿನ ಜನಮನ್ನಣೆಯನ್ನು ಪಡ್ಕೊಳ್ತೀರಿ. ಹಾಗೆ ನೀವು ಉದ್ಯೋಗ ಸ್ಥಾನದಲ್ಲಿದ್ದರೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊರದೇಶಕ್ಕೆ ಸಂಚಾರ ಇತ್ಯಾದಿ ಫಲಗಳು ಕೂಡ ನಿಮಗೆ ಸಿಕ್ಕತ್ತೆ ಈ ಸಂದರ್ಭದಲ್ಲಿ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ದಿಢೀರಾಗಿ ಲಾಭ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಬಹಳ ಚೆನ್ನಾಗಿರುತ್ತೆ ಈ ಶನಿದೇವರ ನೇರ ಚಲನೆಯಿಂದ. ಇನ್ನು ಧನುರಾಶಿಯವರಿಗೆ ಜನ್ಮದಿಂದ ದ್ವಿತೀಯದಲ್ಲಿ ಶನಿ ಇದ್ದಾನೆ. ಇದು ಸಂಪತ್ತನ್ನು ನಾಶ ಮಾಡುವಂಥ ಕಾಲ. ಹಾಗಾಗಿ ನಿಮ್ಮಲ್ಲಿ ಯಾವುದೇ ಒಂದು ಆಸ್ತಿ ಪಾಸ್ತಿ ಇದ್ದರೆ, ಹಣಕಾಸಿನ ಒಂದು ಬಂಡವಾಳ ಅನ್ನುವಂಥದ್ದು ಇದ್ದರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ನೀವು ಖರ್ಚು ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈ ಬರಿದಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಸಂಪತ್ತು ನಾಶವಾಗುತ್ತೆ ಈ 2ರ ಸ್ಥಾನದಲ್ಲಿ ಶನಿ ಇದ್ದಾಗ. ಇನ್ನು ಯಾವುದೇ ಒಂದು ವಿಚಾರದಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡುವಂಥದ್ದು ಅಂದರೆ ಸ್ಥಿರಾಸ್ತಿಗೆ ಸಂಬಂಧಪಟ್ಟ ಹಾಗೆ ಹಣವನ್ನು ಬಂಡವಾಳವನ್ನಾಗಿ ತೊಡಗಿಸುವಂಥದ್ದು ಬಹಳ ಮುಖ್ಯ. ಹಾಗೆ ಮುಂದೆ ಶನಿ ಕುಂಭರಾಶಿಗೆ ಹೋದಾಗ ಜನವರಿ 17ರ ನಂತರದಲ್ಲಿ ನಿಮಗೆ ಒಳ್ಳೆ ಯೋಗ ಇದೆ. ಹಾಗೆ ಅಲ್ಲಿಯವರೆಗೆ ಯಾವುದೇ ರೀತಿಯ ಕಲಹಗಳಾಗದ ಹಾಗೆ, ಇನ್ನು ವೃಥ ಚರ್ಚೆಗಳಾಗದಾಗೆ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಮಕರ ರಾಶಿಯವರಿಗೆ ರಾಶಿಯ ಅಧಿಪತಿಯಾದಂತಹ ಶನಿ ನೇರ ಮಾರ್ಗದಲ್ಲಿದ್ದಾನೆ. ಹಾಗಾಗಿ ಸಾಡೆ ಸಾತಿಯ ಪ್ರಭಾವ ಬಹಳ ವಿಶೇಷವಾಗಿ ನಿಮ್ಮ ಮೇಲೆ ಇರುವಂಥದ್ದು.
ಹಾಗಾಗಿ ಸ್ವಕ್ಷೇತ್ರಗತನಾದಂತಹ ಶನಿ ಪ್ರವೇಶ ಮಾಡಿರುವಂಥ ಈ ಸಂದರ್ಭ ಅಷ್ಟೊಂದು ಕೆಟ್ಟದ್ದು ಅಂತ ಹೇಳಲಿಕ್ಕಾಗಲ್ಲ, ಆದರೆ ಅಷ್ಟು ಒಳ್ಳೆಯದು ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಂಬಲಿಕ್ಕಾಗಲ್ಲ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ವಿಚಾರಕ್ಕೂ ಕೂಡ ಹೆಚ್ಚು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಏಕೆಂದರೆ ಭಗವಂತ ಈಗಾಗಲೇ ಒಂದು ಪ್ರೋಗ್ರಾಮನ್ನು ಮಾಡಿಬಿಟ್ಟಿದ್ದಾನೆ, ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಿಯೇ ತೀರಬೇಕು. ಆದರೆ ಮನಸ್ಸು ಮಾತ್ರ ಯಾವುದೇ ಸಂದರ್ಭಕ್ಕೂ ಸಿದ್ಧವಾಗಿರಬೇಕು. ಹಾಗೆ ಆರೋಗ್ಯದ ಬಗ್ಗೆ ಈಗಾಗಲೇ ಹೇಳಿದಾಗೆ ಸ್ವಲ್ಪ ಕಾಳಜಿಯನ್ನು ಇಟ್ಕೊಳ್ಳಿ. ಇನ್ನು ಸಹೋದರರ ಜೊತೆ ಈ ಆಸ್ತಿ ವಿವಾದ ಅನ್ನುವಂಥದ್ದು ಏನಾದರೂ ಬಂದರೆ ಅಲ್ಲಿ ಮೂರನೆಯವರ ಮಧ್ಯಸ್ಥಿಕೆಯಲ್ಲಿ ಪರಿಸ್ಥಿತಿಯನ್ನು ತಿಳಿಯಾಗಿಸ್ಕೊಳ್ಳಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರಿಂದ ತಟಸ್ಥರಾಗಿ ಉಳಿಯುವಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿದ್ರೆ ಮಾತಿಗೆ ಮಾತು ಸೇರಿ ಒಂದು ಕದನ ಅಥವಾ ಗಲಾಟೆ, ವಾದ ಪ್ರತಿವಾದಗಳು, ಭಿನ್ನಾಭಿಪ್ರಾಯಗಳು ಬರುವಂಥದ್ದಿದೆ. ಹಾಗಾಗಿ ಮನಸ್ಸಿಗೆ ನೆಮ್ಮದಿ ಕಡಿಮೆ ಆಗುವಂಥ ಸಂದರ್ಭಗಳೇ ಹೆಚ್ಚಾಗಿರುವಂಥದ್ದು. ಎಚ್ಚರಿಕೆ ಇರಲಿ. ಇನ್ನು ಕುಂಭರಾಶಿಯವರಿಗೆ ಈ 2.5 ವರ್ಷದಿಂದ ಸಾಕಷ್ಟು ಲಾಭವನ್ನು ಕೊಟ್ಟಿರುವಂತಹ ಶನಿ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇದರಿಂದ ವಿಪರೀತ ಖರ್ಚುಗಳು ಉಂಟಾಗುವಂಥದ್ದು. ವ್ಯಯ ಅಂತ ಹೇಳಿದ್ರೆ ನಷ್ಟ ಆಗುತ್ತೆ. ಹಾಗಾಗಿ ಕೈಯಲ್ಲಿರುವಂಥ ಹಣ ಖಾಲಿ ಆಗುತ್ತೆ. ಇನ್ನು ನಿಮ್ಮಲ್ಲಿ ಇರುವಂತಹ ಯಾವುದೇ ಒಂದು ಸಂಪತ್ತಿರಲಿ ಅದು ಕೂಡ ಕರಗಿ ಹೋಗುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ವಿಪರೀತವಾಗಿ ಈ ಖರ್ಚಿನ ಬಾಪ್ತನ್ನು ನೀವು ನಿಯಂತ್ರಣ ಮಾಡ್ಕೊಳ್ಬೇಕು. ಯಾಕೆಂದರೆ ಶನಿ ಒಂದು ಅನಿರೀಕ್ಷಿತವಾಗಿ ಖರ್ಚಾಗೋ ಬಾಪ್ತನ್ನು ಕೊಡ್ತಾನೆ. ಖರ್ಚಾಗಬೇಕು ಅಂತ ಹೇಳಿ ಬಯಸುವಂಥವನು ಶನಿ. ಆದರೆ ನೀವು ಪ್ರಜ್ಞಾಪೂರ್ವಕವಾಗಿ ಅದನ್ನು ನಿಯಂತ್ರಣ ಮಾಡ್ಕೊಳ್ಬೇಕು. ಹಾಗೆ ಶನಿ ನಿಮಗೆ ವ್ಯಯಭಾವದಲ್ಲಿರೋದ್ರಿಂದ ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ನಿಷ್ಠೆ, ಪ್ರಾಮಾಣಿಕತೆಯಿಂದ ಮುಂದುವರಿಯುವಂಥದ್ದು ಬಹಳ ಮುಖ್ಯ ವ್ಯಾಪಾರದಲ್ಲಿ. ಇನ್ನು ಮೀನರಾಶಿಯವರಿಗೆ ಈ ಶನಿಯ ನೇರ ಚಲನೆ ತುಂಬ ಹಣಕಾಸಿನ ಒಂದು ನೆರವನ್ನು ತರುವಂಥದ್ದು. ಹಣಕಾಸಿನ ಲಾಭ ಇದೆ. ಲಾಟರಿ ಹೊಡೆದಾಗೆ ಇದ್ದಕ್ಕಿದ್ದ ಹಾಗೆ ಹಣದ ಕೊರತೆ ಇರುವಂಥವರು ಯಾರದ್ದೋ ಒಂದು ಸಹಾಯವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಅನಿರೀಕ್ಷಿತವಾಗಿ ನಿಮಗೆ ಹಣಕಾಸಿನ ನೆರವು ಒದಗಿ ಬರುತ್ತೆ. ಹಾಗೆ ಪ್ರತಿ ವ್ಯವಹಾರದಲ್ಲೂ ಕೂಡ ಲಾಭ ಇರೋದರಿಂದ ಈ ಸಂದರ್ಭದಲ್ಲಿ ಕಮಿಟ್ಮೆಂಟ್ಸ್ ಜಾಸ್ತಿ, ಸ್ಥಿರಾಸ್ತಿಯನ್ನು ಮಾಡಬೇಕು ಅನ್ನುವಂಥ ಆಸೆ ಹೆಚ್ಚಾಗಿರುತ್ತೆ. ಹಾಗೆ ಸ್ವಂತ ಮನೆಗೆ ಕಾರಕನಾಗಿರುವಂಥವನು ಶನಿ. ನೀವು ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಸ್ವಂತ ಮನೆಯನ್ನು, ಸ್ವಂತ ಜಮೀನನ್ನು ಹೊಂದಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ನಿಮಗೆ ಸಿಗತ್ತೆ. ಇನ್ನು ಶುಭ ಕಾರ್ಯಗಳು ಆಗುವಂತಹ ಸಂದರ್ಭಗಳು ಕೂಡ ಮನೆಯಲ್ಲಿದೆ. ಯಾವುದೇ ರೀತಿಯ ಕಷ್ಟ ಉಂಟಾಗಲ್ಲ, ಸುಲಭವಾಗಿ ಕೆಲಸಗಳಾಗತ್ತೆ ಮೀನರಾಶಿಯವರಿಗೆ. ಇನ್ನು ಜನವರಿಯ ನಂತರದಲ್ಲಿ ಮಕರದಿಂದ ಕುಂಭಕ್ಕೆ ಬಂದಾಗ ನಿಮಗೂ ಕೂಡ ಸಾಡೆ ಸಾತಿಯ ಪ್ರಭಾವ ಶುರುವಾಗುತ್ತೆ ಮೀನರಾಶಿಯವರಿಗೆ. ಆ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಒಟ್ಟಾರೆ ಕೆಲವು ರಾಶಿಯವರಿಗೆ ಈ ಶನಿಯ ನೇರ ಚಲನೆ ಉತ್ತಮ ಫಲಗಳನ್ನು ಕೊಟ್ಟರೆ, ಕೆಲವರಿಗೆ ಮಧ್ಯಮ ಫಲವನ್ನು ಕೊಡುವಂಥದ್ದು, ಕೆಲವರಿಗೆ ತುಂಬ ನಿರಾಶಾದಾಯಕವಾದಂಥ ಜೀವನ ಇರುತ್ತೆ. ಹಾಗಾಗಿ ಈ ಶನಿಯ ಅನುಗ್ರಹವನ್ನು ನೀವು ಹೊಂದಬೇಕು. ಅದಕ್ಕಾಗಿ ಅಂದರೆ ಅನುಗ್ರಹ ಪ್ರಾಪ್ತಿಗಾಗಿ ಪ್ರಾಯಶ್ಚಿತ್ತ ಮತ್ತು ಪ್ರೀತ್ಯರ್ಥಕ್ಕಾಗಿ ಹನುಮನ ಸೇವೆಯನ್ನು ಮಾಡುವಂಥದ್ದು ಬಹಳ ಮುಖ್ಯ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಶನಿವಾರ ಹೋಗಿ ನಿಮ್ಮ ಕೈಲಾದಂತಹ ಸೇವೆಯನ್ನು ಆಂಜನೇಯನಿಗೆ ಮಾಡಿ. ವಿಳ್ಯದೆಲೆ ಹಾರವನ್ನು ಹಾಕುವಂಥದ್ದು, ಒಡೆ ಮಾಲೆಯನ್ನು ಹಾಕುವಂಥದ್ದನ್ನು ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಪ್ರತಿನಿತ್ಯ ನೀವು ಬೆಳಗ್ಗೆ ಸಂಜೆ ಪಠಣ ಮಾಡ್ತಾಯಿರಿ. ಹಾಗೆ ಈಶ್ವರ ಸೇವೆಯನ್ನು ಮಾಡುವಂಥದ್ದು, ಶಿವನ ಸೇವೆ, ಅಭಿಷೇಕಕ್ಕೆ ಹಾಲನ್ನು, ಎಳನೀರನ್ನು, ಕಬ್ಬಿನ ಹಾಲನ್ನು ಕೊಡುವಂಥದ್ದನ್ನು ಮಾಡಿ ಉತ್ತಮವಾದಂಥ ಫಲ ಸಿಕ್ಕತ್ತೆ. ಇನ್ನು ಶಾಸ್ತಾರ ಅಂದರೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡುವಂಥದ್ದು. ಶಬರಿಮಲೆಗೆ ಹೋಗಿ ಬನ್ನಿ. ಯಾರಿಗೆ ಈ ಶನಿ ಕಾಟ ಇದೆ, ಶನಿದೇವರಿಂದ ತೊಂದರೆಗಳಾಗ್ತಾ ಇದೆ ಅಂಥವರು ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿ ಬನ್ನಿ. ಉತ್ತಮವಾದಂತಹ ಫಲ, ಜೊತೆಗೆ ಯಾವುದೇ ಅರಿಷ್ಟಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ. ಹಾಗೆ ಶನಿಯ ಪ್ರೀತ್ಯರ್ಥ ಎಳ್ಳನ್ನು ದಾನ ಮಾಡುವಂಥದ್ದು, ಎಳ್ಳು ದೀಪವನ್ನು ದಾನ ಕೊಡುವಂಥದ್ದು, ಹಾಗೆ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾಗಿ ವೀಕ್ಷಕ ಬಂಧುಗಳೇ, ಈ ಶನಿಯ ನೇರ ಚಲನೆ ಬಹಳ ವಿಶೇಷ ಫಲವನ್ನು ಕೆಲವು ರಾಶಿಯವರಿಗೆ ಉಂಟು ಮಾಡುವಂಥದ್ದು ಇದೆ. ಹಾಗಾಗಿ ಮತ್ತಷ್ಟು ಪರಿಹಾರಗಳನ್ನು ಏನು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನುವಂಥದ್ದನ್ನು ಸಂದರ್ಭ ಬಂದಾಗ ನಮ್ಮ ವೀಕ್ಷಕ ಬಂಧುಗಳಿಗೆ ತಿಳಿಸೋಣ ಅಂತ ಹೇಳ್ತಾ, ಇನ್ನು ನಿಮ್ಮ ಯಾವುದೇ ಕೆಲಸವನ್ನು ಗಣಪತಿಯ ಸ್ತೋತ್ರದೊಂದಿಗೆ ಆರಂಭ ಮಾಡಿ. ಒಳ್ಳೆಯ ಫಲ ಸಿಕ್ಕತ್ತೆ, ಜೊತೆಗೆ ನಿರ್ವಿಘ್ನವಾಗಿ ಆ ಕೆಲಸ ನೆರವೇರುತ್ತೆ ಅಂತ ಹೇಳ್ತಾ, ಇನ್ನು 12 ರಾಶಿಯವರ ಗೋಚಾರ ಫಲಗಳ ಬಗ್ಗೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಸ್ವಲ್ಪ ಗಮನ ಹರಿಸಬೇಕು ದುಸ್ಥಾನದಲ್ಲಿ ಚಂದ್ರ ಇರುವಂಥ ಸ್ಥಿತಿಯನ್ನು. ಹಾಗೆ ಯಾವುದೇ ರೀತಿಯ ಪ್ರಯಾಣ ಇರಲಿ,
ಇನ್ನು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನಾಗಲಿ ಸ್ವಲ್ಪ ಜಾಗೃತರಾಗಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಸಾಮಾಜಿಕ ವಲಯದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು ನಿಮಗೆ ಸಿಕ್ಕುವಂಥದ್ದು, ಇದು ಸ್ವಲ್ಪ ಸಂತೋಷವನ್ನು ತರುವಂಥದ್ದಾದರೂ ಕೂಡ ಅನಿರೀಕ್ಷಿತವಾಗಿ ಕೆಲವು ಒತ್ತಡಗಳು ಬರುವಂಥದ್ದು ಇದೆ. ಅದನ್ನು ಸ್ವಲ್ಪ ನಿಭಾಯಿಸಬೇಕು ಈ ದಿನ. ಹಾಗೆ ಈ ದಿನ ಯಾವುದು ಲಾಭ ಅಂತ ಅನಿಸುತ್ತೋ ಅದು ಮುಂದೆ ಅಷ್ಟಾಗಿ ಫಲವನ್ನು ತರಲ್ಲ. ಹಾಗಾಗಿ ತತ್ಕಾಲಕ್ಕೆ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಬೇಡಿ. ಉತ್ತಮವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಸಾಧನೆಗಳನ್ನು ನೋಡಿ ಒಳ್ಳೆಯ ಮಾತುಗಳನ್ನು ಹೇಳಿ ಶ್ಲಾಘನೆ ಮಾಡಿ, ಹಾಗೆ ಅವುಗಳನ್ನು ಗುರುತಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿ. ಇದು ಅವರ ಯಶಸ್ಸು ನಿಮಗೆ ಸಂತೋಷವನ್ನು ತರುವಂಥದ್ದಾಗುತ್ತೆ. ಹಾಗೆ ಈ ದಿನ ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡಬೇಡಿ. ಬದಲಾಗಿ ಈ ದಿನ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಲಕ್ಷ್ಮೀ ಅಮ್ಮನವರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿದೆ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಅದೃಷ್ಟ ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಪಾಲಿಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು, ಹಾಗೆ ಕೆಲವು ವಿಚಾರಗಳಲ್ಲಿ ಪ್ರಮುಖ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಈ ದಿನ ಇದೆ. ಹಾಗೆ ಕಳೆದು ಹೋದಂಥ ವಸ್ತುವಿನ ಬಗ್ಗೆ ಈ ದಿನ ಸ್ವಲ್ಪ ಚಿಂತನೆ ಮಾಡ್ತೀರಿ. ಆ ವಸ್ತು ಸಿಕ್ಕತ್ತಾ ಇಲ್ವಾ ಅನ್ನೋವಂಥದ್ರ ಬಗ್ಗೆ ಖಂಡಿತ ಅದು ಮತ್ತೆ ವಾಪಸ್ಸು ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದಕ್ಕಾಗಿ ನೀವು ಸ್ವಲ್ಪ ಪ್ರಯತ್ನ ಪಡಬೇಕು. ಹಾಗೆ ಎಲ್ಲವೂ ಕೂಡ ನೀವು ಇರುವ ಕಡೆಗೆ ಬರಲ್ಲ, ಕೆಲವೊಂದು ನೀವು ಅದಿರುವ ಕಡೆಗೆ ಹೋಗಬೇಕಾಗತ್ತೆ. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ಹಠಮಾರಿ ಧೋರಣೆಯನ್ನು ಬಿಟ್ಟು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಮನಸ್ಸನ್ನು ಇಟ್ಕೊಳ್ಳಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳು ತುಂಬ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ. ನಿರೀಕ್ಷೆಗೂ ಮೀರಿದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನ ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೆಚ್ಚು ನಿಗಾವಹಿಸಿ ಮಾಡಬೇಕಾಗತ್ತೆ. ಒತ್ತಡಗಳು ಇದ್ದರೂ ಕೂಡ ಅದನ್ನು ನಿಭಾಯಿಸಬೇಕು, ವಿಧಿ ಇಲ್ಲ. ಹಾಗೆ ಮಕ್ಕಳ ಸಲುವಾಗಿ ಈ ದಿನ ಸ್ವಲ್ಪ ಓಡಾಟ ಅನ್ನುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಮಕ್ಕಳು ನಿಮಗೆ ಸಂತೋಷವನ್ನು ತಂದರೂ ಕೂಡ ಅವರೇ ನಿಮ್ಮನ್ನು ಕಾರ್ಯನಿರತರನ್ನಾಗಿ ಮಾಡುತ್ತೆ. ತುಂಬ ಎಂಗೇಜ್ ಆಗಿ ಇರಬೇಕು ಅಂದರೆ ಮಕ್ಕಳೇ ಕಾರಣ ಈ ದಿನದಲ್ಲಿ. ಹಾಗೆ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಹಿರಿಯರ ಮಾರ್ಗದರ್ಶನ ಸಿಕ್ಕತ್ತೆ. ಗಣ್ಯ ವ್ಯಕ್ತಿಗಳ ಭೇಟಿ ಆಗುವಂಥದ್ದು ಇದೆ. ಇದು ಮನಸ್ಸಿಗೆ ಮತ್ತಷ್ಟು ಸಂತೋಷವನ್ನು ತರುವಂಥದ್ದು. ಹಾಗೆ ಈ ದಿನ ಧಾರ್ಮಿಕ ಸ್ಥಳಕ್ಕೆ ಭೇಟಿ ಮಾಡುವಂಥದ್ದು, ದಾನ ಧರ್ಮಾದಿಗಳ ವಿಚಾರದಲ್ಲಿ ಮನಸ್ಸು ಇರುವಂಥದ್ದು, ಇದೆಲ್ಲ ನಿಮಗೆ ಪ್ಲಸ್ ಪಾಯಿಂಟ್. ಇದು ಈ ದಿನ ವಿಶೇಷವಾಗಿ ನಿಮಗೆ ಇಷ್ಟವಾದಂತಹ ಗುರುಗಳ ದರ್ಶನ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಆರೋಗ್ಯಕ್ಕಾಗಿ ಈ ದಿನ ಮೀಸಲಾಗಿರುವಂಥದ್ದು. ಹಾಗೆ ಈ ದಿನ ಅನವಶ್ಯಕವಾಗಿ ನಿಮ್ಮ ಸ್ನೇಹಿತರ ಪ್ರಭಾವ, ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಅವರ ಒಂದು ಹಸ್ತಕ್ಷೇಪ, ಇಂಥದ್ದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಈಗಾಗಲೇ ಸಾಕಷ್ಟು ಬಾರಿ ನೋವನ್ನು ಅನುಭವಿಸಿದ್ದೀರಿ, ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಂದಿದೆ. ಕಂಡು ಮತ್ತೆ ಅದೇ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಹಾಗಾಗಿ ಈ ದಿನ ಖಂಡಿತವಾಗಿ ಇರಬೇಕು, ಕಡ್ಡಿ 2 ತುಂಡಾದಂತೆ ಇರಬೇಕು. ಯಾವುದು ಬೇಕು ಯಾವುದು ಬೇಡ ಎರಡರಲ್ಲಿ ಒಂದನ್ನು ಆರಿಸ್ಕೊಳ್ಬೇಕು. ಇನ್ನು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಯಾವುದೇ ತೀರ್ಮಾನವನ್ನು ಮಾಡಿಕೊಳ್ಬೇಡಿ. ಇದು ನಿಮ್ಮ ಬದುಕನ್ನು ಗೊಂದಲಕ್ಕೆ, ಗೋಜಲಿಗೆ ಈಡು ಮಾಡುವಂಥದ್ದಾಗತ್ತೆ. ಹಾಗೆ ಈ ದಿನ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ತಜ್ಞರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ನೀವಾಗಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗುರುದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರು ಈ ದಿನ ನಿಮ್ಮ ಸಭ್ಯ ನಡವಳಿಕೆಗೆ ಉತ್ತಮ ಪ್ರಶಂಸೆ ಸಿಕ್ಕತ್ತೆ. ಹಾಗಾಗಿ
ನಿಮ್ಮ ಮಾತು, ನಿಮ್ಮ ಕೃತಿ ಎರಡಕ್ಕೂ ಕೂಡ ಈ ದಿನ ನಿಮಗೆ ಗೌರವ ಸಿಕ್ಕುವಂಥದ್ದು, ಅಂಥ ಒಂದು ವಿಶೇಷ ಪ್ರವೃತ್ತಿ ಈ ದಿನ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಹಾಗೆ ಈ ದಿನ ಜನ ನಿಮ್ಮ ಮೇಲೆ ಮೌಖಿಕ ಹೊಗಳಿಕೆಯನ್ನು ಮಾಡುವಂಥದ್ದು, ಹಾಗೆ ಕೆಲವರು ನಿಮ್ಮ ಕಾಲೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮಿಶ್ರ ಫಲಗಳು ಇರುವಂಥ ದಿನ ಆದ್ದರಿಂದ ಈ ದಿನದಲ್ಲಿ ನೀವು ಎಲ್ಲದಕ್ಕೂ ಸಿದ್ಧರಾಗಿ ಇರಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಒಳ್ಳೆಯ ಕೆಲಸ ನಿಮ್ಮ ಸಂಗಾತಿಗೆ ತುಂಬ ಇಷ್ಟವಾಗುವಂಥದ್ದು, ಹಾಗಾಗಿ ಅವರಿಂದ ಒಂದು ಉಡುಗೊರೆಯನ್ನು ಪಡ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಮನಸ್ಸಿಗೆ ಹಿತ ಅನ್ನಿಸುವಂತಹ ಕೆಲಸವನ್ನು ನೀವು ಮಾಡುವಂಥದ್ದಕ್ಕೆ ಒಂದು ಅವಕಾಶ ಇಲ್ಲಿ ಒದಗಿ ಬರುತ್ತೆ. ಹಾಗೆ ದೂರದ ಸಂಬಂಧಿಗಳಿಂದ ಆಸ್ತಿ ವಿಚಾರವಾಗಿ ಏನೇ ಒಂದು ಪ್ರಸ್ತಾಪ ಬಂದರೆ ಅಥವಾ ಯಾವುದೇ ಮಾತುಕತೆ ಇದ್ದರೆ ಆದಷ್ಟು ಅದನ್ನು ಜಾಗೃತರಾಗಿ ಮುಂದುವರಿಸಬೇಕಾಗತ್ತೆ. ಇನ್ನು ಭಗವಂತನ ಅನುಗ್ರಹ ನಿಮಗೆ ಚೆನ್ನಾಗಿದೆ, ಹಾಗಾಗಿ ಒಂದು ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರುವಂಥದ್ದು, ಏನಾದರೂ ಸಾಧಿಸಬಲ್ಲೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿದೆ, ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ತಾಯಿಯವರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ಸಮಯವನ್ನು ಉತ್ತಮ ರೀತಿಯಲ್ಲಿ ಕಳೆಯುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಬೇಕಾಗಿರುವಂಥ ನಿರ್ಧಾರ, ಒಂದು ವ್ಯಾಪಾರ ವ್ಯವಹಾರಕ್ಕೆ ಬಂಡವಾಳ, ಒಂದು ಉದ್ಯೋಗಕ್ಕೆ ಬೇಕಾದಂತಹ ಒಂದು ಪೂರ್ವ ಸಿದ್ಧತೆ, ಇಂಥದ್ದು ಈ ದಿನ ಬಹಳ ಚೆನ್ನಾಗಿ ನಡೆಯುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳು ಈ ದಿನ ಇದೆ. ಉದ್ಯೋಗ ಆಕಾಂಕ್ಷಿಗಳಿಗೂ ಕೂಡ ಒಳ್ಳೆಯ ಫಲ ಈ ದಿನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಶ್ರಮಕ್ಕೆ ಮೀರಿದಂತಹ ಫಲವನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆ ಈ ದಿನ ಆಸಕ್ತಿದಾಯಕವಾಗಿರುವಂಥ ಪುಸ್ತಕಗಳನ್ನು ಓದುವಂಥದ್ದು, ಆಸಕ್ತಿದಾಯಕವಾದಂಥ ವ್ಯಕ್ತಿಯನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇದು ಹೊಸ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ, ಹೊಸ ಆವಿಷ್ಕಾರವನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಈ ದಿನ ಕೂಡಿ ಬರುವಂಥದ್ದು. ಹಾಗೆ ಈ ದಿನ ನಿಮ್ಮ ಸಂಬಂಧ, ನಿಮ್ಮ ಸಂಪರ್ಕ ಪುನರುಜ್ಜೀವನ ಆಗುತ್ತೆ. ಎಲ್ಲೋ ಒಂದು ಕಡೆ ಕಡಿದು ಹೋಗಿರುವಂತಹ ಸಂಪರ್ಕ ಮತ್ತೆ ರೀಎಸ್ಟಾಬ್ಲಿಷ್ ಆಗುವಂಥ ಸಾಧ್ಯತೆಗಳಿದೆ. ಇದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ. ಹಾಗೆ ನೀವು ನಿರೀಕ್ಷೆ ಮಾಡ್ತಾ ಇರುವಂಥ ಕೆಲಸ ಕೂಡ ಅದೇನೆ. ಅದಕ್ಕಾಗಿ ವಿಘ್ನ ವಿನಾಶಕನಾದಂತಹ ಗಣಪತಿಯ ದರ್ಶನ ಮಾಡಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನದಲ್ಲಿ ಅನುಕೂಲಕರವಾಗಿರುವಂತಹ ದಿನವನ್ನು ಹೇಗೆ ಬೇಕಾದರೂ ಪರಿವರ್ತನೆ ಮಾಡಿಕೊಳ್ಬೋದು. ಅಂಗೈಯಲ್ಲಿ ಬೆಣ್ಣೆ ಇದ್ದಾಗೆ ಯಾವಾಗ ಬೇಕಾದರೂ ತುಪ್ಪ ಮಾಡಿಕೊಳ್ಬೋದು. ಆ ರೀತಿಯಲ್ಲಿ ನಿಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನು ನೀವು ಕ್ರೋಢೀಕರಣ ಮಾಡಿಕೊಳ್ಳಿಕ್ಕೂ ಅವಕಾಶಗಳಿದೆ. ಇನ್ನು ವಿಶೇಷವಾಗಿ ನಿಮ್ಮ ಅನುಮಾನದ ಸ್ವಭಾವ ಏನಿದೆ ಅದು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಯಾವ ವ್ಯಕ್ತಿಯ ಬಗ್ಗೆ ಆಗಲಿ, ಯಾವ ವಿಚಾರದ ಬಗ್ಗೆ ಆಗಲಿ ಅನುಮಾನ ಬೇಡ. ಅದನ್ನು ನೀವು ನಂಬಿಕೆಯಿಂದ ಮಾಡೋದರಿಂದ ಒಳ್ಳೆಯ ಫಲ, ಧನಾತ್ಮಕವಾದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರೊಬ್ಬರು ಒಂದು ದೊಡ್ಡ ಮೊತ್ತದ ಸಾಲವನ್ನು ನೀಡುವಂಥದ್ದು ಅಥವಾ ಸಾಲಕ್ಕೆ ನಿಮ್ಮನ್ನು ಜಾಮೀನಾಗಿ ನಿಲ್ಲುವಂಥ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಬರ್ಬೋದು. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದುರ್ಬಲತೆ ಅನ್ನುವಂಥದ್ದು ಕಾಣಿಸ್ಬಹುದು, ಆದರೆ ಅದನ್ನು ನಿಭಾಯಿಸಬೇಕು. ಇನ್ನು ಕುಟುಂಬದಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಒಂದು ಚರ್ಚೆ, ವಾದ ವಿವಾದಗಳು ಸಾಮಾನ್ಯವಾಗಿ ಬರುವಂಥದ್ದು ಈ ದಿನ. ಹಾಗಾಗಿ ಭಗವಂತನ ಧ್ಯಾನದಲ್ಲಿ ಆ ಸಮಯವನ್ನು ಕಳೆಯಿರಿ. ಏಕಾಂತದಲ್ಲಿರುವಂಥ ಒಂದು ಪ್ರಯತ್ನವನ್ನು ಮಾಡಿ ಆದಷ್ಟು ಮೌನಕ್ಕೆ ಶರಣಾಗುವಂಥದ್ದು ಬಹಳ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಅದ್ಭುತ ಯಶಸ್ಸು ಸಿಕ್ಕುವಂತಹ ದಿನ. ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಸಂತೋಷ ಇದೆ. ಹಾಗೆ ಈ ದಿನ ಬಹಳ ಅಪರೂಪದ ವ್ಯಕ್ತಿಯೊಬ್ಬರಿಗೆ ಸಹಾಯ ಮಾಡುವಂಥದ್ದು ಇದೆ. ನೋಡಿ, ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಆದರೆ ಅವರ ಮಾತು ನಡವಳಿಕೆ ಈ ದಿನ ನಿಮಗೆ ತುಂಬ ಇಷ್ಟವಾಗುತ್ತೆ. ಕೆಲವೊಮ್ಮೆ ಅವರನ್ನೇ ನೀವು ಒಂದು ರೋಲ್ ಮಾಡಲಾಗಿ ಇಟ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ದಿನ ಕಾಣಿಸ್ತಾ ಇದೆ. ಹಾಗೆ ಕೆಲಸದ ಒತ್ತಡ ಇದ್ದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗಾಗಿ ಸಹೋದ್ಯೋಗಿಗಳ ಜೊತೆ
ನಿಮ್ಮ ಒಂದು ಜವಾಬ್ದಾರಿಯನ್ನು ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಹಾಗೆ ಮನೆಗೆ ಬೇಕಾದಂಥ ವಸ್ತುಗಳ ಖರೀದಿ ಆಗುವಂಥದ್ದು, ಖರೀದಿ ಪ್ರಕ್ರಿಯೆಯಲ್ಲಿ ಮೋಸ ಆಗದಂತೆ ನೋಡಿಕೊಳ್ಳಿ. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಿಶೇಷವಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ತಿಳಿಯಾಗುತ್ತೆ. ಯಾರದ್ದೋ ನೆರವು, ಎಲ್ಲೋ ಶ್ರಮಪಟ್ಟು ಮಾಡಿದಂಥ ಒಂದು ಕೆಲಸ, ಅದಕ್ಕೆ ಪ್ರತಿಫಲ ಈ ದಿನ ನೀವು ನಿರೀಕ್ಷೆ ಮಾಡ್ಬೋದು. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ನಿಮ್ಮ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನಿಮ್ಮ ಆಲೋಚನೆಗಳು, ನಿಮ್ಮ ಕನಸುಗಳು ರಿಯಲೈಸ್ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಎಲ್ಲದರಲ್ಲೂ ಕೂಡ ಈ ದಿನ ತಪ್ಪನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ನೀವು ಯಾರಿಗಾದರೂ ಒಂದು ಪ್ರಾಮಿಸನ್ನು ಮಾಡಿದರೆ ಅದಕ್ಕೆ ಬದ್ಧರಾಗಿರಬೇಕು. ಹಾಗಾಗಿ ಹೇಳಿದ ಮಾತನ್ನು ಉಳಿಸ್ಕೊಳ್ಬೇಕು ಅಂದರೆ ನಿಮ್ಮ ವ್ಯಕ್ತಿತ್ವ ಹೆಚ್ಚಾಗುತ್ತೆ ಈ ದಿನ. ಆದರೆ ಅದು ಸಾಧ್ಯ ಆಗಲ್ಲ. ಪರಿಸ್ಥಿತಿಯ ಒಂದು ವಿಕೋಪ ಅದು ನಿಮ್ಮ ಕೈಯನ್ನು ಮೀರಿ ಹೋಗಿರುವಂಥದ್ದಾಗತ್ತೆ. ಹಾಗಾಗಿ ಅಂಥ ಕೆಲಸಗಳನ್ನು ಮಾಡಬೇಕು ಅಂದರೆ ಈ ದಿನ ತುಂಬ ಸಂಕಲ್ಪ ಮಾಡಿಕೊಳ್ಬೇಕು. ಇನ್ನು ವಿಶೇಷವಾಗಿ ನಿಮಗೆ ಅದ್ಭುತವಾದಂಥ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅದನ್ನು ಪೂರ್ಣವಾಗಿ ಬಳಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಇರುವಂಥ ಪೈಪೋಟಿಯನ್ನು ಎದುರಿಸಲಿಕ್ಕೆ ಈ ದಿನ ಬೆಂಬಲವನ್ನು ಪಡ್ಕೊಳ್ಳಿ. ನಿಮ್ಮ ಸಂಗಾತಿಯ ನೆರವು, ಹಿರಿಯರ ಒಂದು ಸಲಹೆ ಬಹಳ ಮುಖ್ಯ ಈ ದಿನದಲ್ಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಕೋಪ ಇಲ್ಲ, ಹಾಗೆ ದೂರಾಲೋಚನೆ ಜಾಸ್ತಿ, ಹಾಗೆ ಎಲ್ಲರನ್ನೂ ಕೂಡ ಅಕಾಮಡೇಟ್ ಮಾಡುವಂಥ ಒಂದು ಒಳ್ಳೆಯ ಗುಣ ಈ ದಿನ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಹಾಗೆ ಈ ದಿನ ತುಂಬ ನೇರ ಮಾತು ಇರುವಂಥದ್ದು, ಯಾವುದೇ ಮುಲಾಜಿಲ್ಲ, ಮನಸ್ಸಿಗೆ ಬಂದರೆ ಮಾತಾಡುವಂಥದ್ದು, ಅದು ಕೂಡ ಬಹಳ ಸಾದಾಸೀದವಾಗಿರೋದ್ರಿಂದ ತುಂಬ ನಿಷ್ಠೆಯಿಂದ ಇರುತ್ತೆ ಆ ಮಾತಿನಲ್ಲಿ. ಹಾಗೆ ಈ ದಿನದಲ್ಲಿ ನೈಸರ್ಗಿಕ ವೈದ್ಯರೇ ಆಗುವಂಥ ಸಾಧ್ಯತೆಗಳಿದೆ. ಅಂದರೆ ಅನಾರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೆ ನೀವೇ ಮನೆಮದ್ದನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಹಾಗೆ ಈ ಅಪೂರ್ಣವಾಗಿರುವಂಥ ಯೋಜನೆಗಳೇನಿದೆ, ಕೆಲಸಗಳು, ಅದನ್ನು ಸ್ವಲ್ಪ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ದಾಂಪತ್ಯದ ಸುಖದ ಕೊರತೆ ಏನಾದರೂ ಇರುವಂಥವರು ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮೇಲೆ ಹೋಗಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡುವಂಥದ್ದು, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ನಿಮ್ಮ ಹಿತಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಏಕೆಂದರೆ ನಿಮ್ಮ ವ್ಯಾಪಾರದಲ್ಲೋ, ನಿಮ್ಮ ಉದ್ಯೋಗ ಸ್ಥಳದಲ್ಲೋ, ಸ್ವಂತ ಬಿಸ್ನೆಸ್ ಮಾಡುವಾಗಲೋ ನಿಮ್ಮ ಹಿತಶತ್ರುಗಳು ಸುತ್ತಮುತ್ತ ಇದ್ದಾರೆ ಈ ದಿನದಲ್ಲಿ. ಹಾಗಾಗಿ ಅವರನ್ನು ನೋಡಿದ್ರೆ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಭಯ, ನಡುಕ, ಕೆಲಸಗಳನ್ನು ಸರಿಯಾಗಿ ಮಾಡಲಿಕ್ಕೆ ಆಸಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲೇ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಇದೆ. ಹಾಗೆ ಈ ದಿನ ಯಾರನ್ನು ಕೂಡ ದೂಷಣೆ ಮಾಡಬೇಡಿ, ಯಾರ ತಪ್ಪುಗಳನ್ನು ಕೂಡ ಈ ದಿನ ಬಹಳ ದೊಡ್ಡದಾಗಿ ತೋರಿಸಬೇಡಿ. ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗುವಂಥದ್ದು ಜಾಣತನ. ಇನ್ನು ವಿಶೇಷವಾಗಿ ಹಣಕಾಸಿನ ಬಿಕ್ಕಟ್ಟಿನಿಂದ ಬಳಲ್ತಾ ಇರುವಂಥವ್ರಿಗೆ ಯಾರದ್ದೋ ಒಂದು ಆಸರೆ ಸಿಕ್ಕತ್ತೆ, ಯಾರೋ ಒಬ್ಬರು ಹಣದ ಸಹಾಯವನ್ನು ಮಾಡ್ತೇನೆ ಅಂಥೇಳಿ ಮುಂದೆ ಬರುವಂಥದ್ದು ಕೂಡ ಇದೆ. ಇದು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುವಂಥ ಒಂದು ಕೆಲಸ. ಹಾಗೆ ಈ ದಿನದಲ್ಲಿ ಜೀವನದಲ್ಲಿ ಏನಾದರೂ ಸಂಸಾರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಕೂಡಲೇ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಅದನ್ನು ಮುಂದಕ್ಕೆ ಹಾಕಬೇಡಿ. ಏಕೆಂದರೆ ಅದೇ ಮುಂದೆ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆಯುವಂಥದ್ದು. ಉಗುರಿನಲ್ಲಿ ಜಿಗಿಟದಲಿಕ್ಕೆ ಕೊಡಲಿಯನ್ನೇ ತರಬೇಕು ಮುಂದೆ, ಆ ರೀತಿ ಆಗುತ್ತೆ. ಸ್ವಲ್ಪ ನೋಡಿ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ದರ್ಶನ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ
3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮನೆಯ ಬಗ್ಗೆ ಎಲ್ಲಿಲ್ಲದಂಥ ಒಂದು ಪ್ರೀತಿ. ಮನೆ ಅಂದರೆ ತುಂಬ ಇಷ್ಟವಾಗುತ್ತೆ ಈ ದಿನ. ಆದರೆ ಮನೆಯವರಿಂದ ಆಗುವಂಥ ಕಿರುಕುಳವನ್ನು ನೋಡಿ ಹೊರಗಡೆ ನಿಮಗೆ ತುಂಬ ಚೆನ್ನಾಗಿದೆ ಅನ್ನೋವಂಥ ಒಂದು ಭಾವನೆ ಬರುತ್ತೆ. ಹಾಗಾಗಿ ಈ ದಿನ ಇಲ್ಲಿಯೂ ಇಲ್ಲ ಅಲ್ಲಿಯೂ ಇಲ್ಲ, ಆ ರೀತಿಯ ಒಂದು ಡೋಲಾಯಮಾನವಾದಂಥ ಒಂದು ಪರಿಸ್ಥಿತಿ ಬರ್ಬೋದು. ಇನ್ನು ವಿಶೇಷವಾಗಿ ಯಾವುದೇ ಒಂದು ಸಮಯ ಸಿಕ್ಕಿದ್ರೆ ಅದರ ಸದ್ಬಳಕೆ ಮಾಡಿಕೊಳ್ಳಿ. ವೃಥಾ ಚಿಂತೆ ಮಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಈ ದಿನದಲ್ಲಿ. ಹಾಗೆ ಅಪರಿಚಿತ ವ್ಯಕ್ತಿಯ ಸಲಹೆ ನೋಡಿ ನಿಮ್ಮನ್ನು ಒಂದು ಸಮಸ್ಯೆಯಿಂದ ಪಾರು ಮಾಡುತ್ತೆ. ಇನ್ನು ವಿಶೇಷವಾಗಿ ಅರ್ಥಗರ್ಭಿತವಾದಂಥ ಮಾತು ನಿಮ್ಮ ಸಂಗಾತಿಯನ್ನು ಸೆಳೆಯುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಏನಾದರೂ ಒಂದು ಸೋಮಾರಿತನ ಅನ್ನುವಂಥದ್ದು ಬಂದರೆ ಅಥವಾ ಕೆಲಸವನ್ನು ಮುಂದಕ್ಕೆ ಹಾಕುವಂಥ ಪರಿಸ್ಥಿತಿಗಳೇನಾದರೂ ಬಂದರೆ ಅದರ ಸಾಧಕ ಬಾಧಕಗಳನ್ನು ಕೂಡ ನೀವು ಜೊತೆಯಾಗಿ ನೋಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರಿಗೆ ಒಂದು ಕ್ವಾಲಿಟಿ ಟೈಮನ್ನು ಕೊಡಿ ಈ ದಿನ. ಅವರ ಜೊತೆ ಇರಿ, ಸ್ವಲ್ಪ ಹೊತ್ತು ಸಂತೋಷ ಇಮ್ಮಡಿಯಾಗತ್ತೆ. ನಿಮ್ಮ ಅದೃಷ್ಟದ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನಿಮಗೆ ಇಷ್ಟವಾದಂಥ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ. ಹಾಗೆ ಈ ದಿನ ಅಮ್ಮನವರ ದರ್ಶನ, ಲಕ್ಷ್ಮೀ ಅಮ್ಮನವರಿರಲಿ ಅಥವಾ ನಿಮ್ಮ ಊರಿನಲ್ಲಿರುವಂಥ ಗ್ರಾಮ ದೇವತೆಯಾಗಲಿ, ಯಾವುದೇ ಒಂದು ಶಕ್ತಿ ದೇವತೆಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.